ಪ್ರಿಯ ವೀಕ್ಷಕರೇ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಸಂಚಿಕೆಗಳಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಔಷಧಿ ಇದೆಯೇ ಅನ್ನೋ ಪ್ರಶ್ನೆ ಖಂಡಿತವಾಗಿಯೂ ಇದೆ. ಈ ಮಿದುಳಿನಲ್ಲಿ ರಕ್ತ ಸಂಚಾರ ಆಗದೇ ಇರೋದು, ಮಲಬದ್ಧತೆ ಇರೋದು, ತಾಯಿ ಗರ್ಭದಿಂದಲೇ ಬಂದಿರುವಂಥ ಈ ಕಾಯಿಲೆಗೆ ಅಥವಾ ನಿಧಾನವಾಗಿ ಬಂದಿರ್ಬೋದು, ಹುಟ್ಟುವಾಗಲೇ ಬಂದಿರ್ಬೋದು. ಇದು ಬುದ್ಧಿಮಾಂದ್ಯಕ್ಕೆ ಔಷಧಿ ಇದೆ. ಆದರೆ 80% ಮಾತ್ರ ಗುಣ ಆಗ್ತದೆ, ಕೆಲವರಿಗೆ ಮಾತ್ರ ಸಂಪೂರ್ಣವಾಗಿ ಗುಣ ಆಗ್ತದೆ. ಇದಕ್ಕೆ ಖಂಡಿತವಾಗಿ ಔಷಧಿ ಇದೆ. ಇನ್ನು ಅಲ್ಸರ್, ಹೊಟ್ಟೆ ಹುಣ್ಣು, ತಡವಾಗಿ ಆಹಾರ ಸೇವಿಸೋದು, ಉಪವಾಸ ಮಾಡೋದು, ನೀರನ್ನು ಕುಡಿದೇ ಇರೋದು, ಯಥೇಚ್ಛವಾಗಿ ಕಾಫಿ ಟೀಯನ್ನು ಕುಡಿಯೋದು, ಮದ್ಯಪಾನ ಮಾಡೋದು, ತಂಬಾಕು ಬೀಡಿ ಸಿಗರೇಟನ್ನು ಕುಡಿಯೋದು, ಅದರಿಂದ ಬಂದಿರುವಂಥ ಅಲ್ಸರ್ಗೂ ಕೂಡ ಔಷಧಿ ಇದೆ. ತಾವು ಖಂಡಿತವಾಗಿ ಇದನ್ನು ಮನಸ್ಸು ಮಾಡಿದರೆ ತಾವು ಗುಣ ಮಾಡ್ಕೋಬೋದು. ಮುಂದಿಂದು ಗೊರ್ಕೆ ನಿಮ್ಮ ಮೂಗಿನ ನಾಳದಲ್ಲಿ ಬೆಳೆಯುವಂಥ ದುರ್ಮಾಂಸದಿಂದ ಆಗ್ಬೋದು, ಹೆಚ್ಚು ಚಿಂತೆ ಮತ್ತು ಒತ್ತಡದ ಜೀವನದಿಂದ ಆಗ್ಬೋದು, ಅಥವಾ ಗಂಟಲಿನ ಸಮಸ್ಯೆಯಿಂದ ಆಗ್ಬೋದು. ಗೊರ್ಕೆನೂ ಕೂಡ ಗುಣ ಮಾಡುವಂಥ ಔಷಧಿ ಯೋಗವನ ಬೆಟ್ಟದಲ್ಲಿದೆ. ಮುಂದೆ ಬಹಳ ಮುಖ್ಯವಾದ್ದು ಅಂದರೆ ಸುಟ್ಟ ಗಾಯಗಳು. ತಮಗೆ ಗ್ಯಾಸ್ ಸ್ಟವ್ ಸಿಡಿಬೋದು, ಅಥವಾ ಬೆಂಕಿ ಅನಾಹುತ ಆಗ್ಬೋದು, ಮತ್ತೇನಾದ್ರು ಒಂದು ಆಗ್ಬೋದು, ಅಡುಗೆ ಮಾಡುವಾಗ ಸುಟ್ಟ ಗಾಯ ಆಗ್ಬೋದು. ಸುಟ್ಟ ಗಾಯ ಹಾಗೆ ಗಾಯ ಆಗಿ ಉಳಿದುಬಿಡ್ತದೆ. ಪ್ರಿಯ ವೀಕ್ಷಕರೇ, ಬಹಳ ಅದ್ಭುತವಾದಂಥ ಔಷಧಿ ನಮ್ಮ ಭಾರತೀಯ ವೈದ್ಯ ಪದ್ಧತಿನಲ್ಲಿದೆ. ಅದು ಸುಟ್ಟ ಗಾಯಕ್ಕೆ ಒಂದು ನಮ್ಮ ಇದೇ ಕಾವಿ ಬಣ್ಣದಲ್ಲಿ ಇರುತ್ತೆ. ಆ ಕಾವಿ ಬಣ್ಣದ ದ್ರವವನ್ನು ಬ್ರಷ್ ಮಾಡಿದರೆ ಸಾಕು. ಅದರಿಂದ ಗಾಯ ಮಾಯ್ದುಬಿಟ್ಟು ತಮಗೆ ಆಶ್ಚರ್ಯ ಆಗ್ಬೋದು, ತಾವು ನಂಬದೇ ಇರ್ಬೋದು. ಇದಕ್ಕೆ ನಿಮ್ಮ ಪ್ಲಾಸ್ಟಿಕ್ ಸರ್ಜರಿ ಅವಶ್ಯಕತೆ ಇಲ್ಲ, ಲಕ್ಷಾಂತರ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ಕೇವಲ ಬಳ್ಕೊಳ್ಳೋದ್ರಿಂದ ಮತ್ತು ಹೊಟ್ಟೆಗೆ ಔಷಧಿ ತಗೊಳ್ಳೋದ್ರಿಂದ ಸಂಪೂರ್ಣವಾಗಿ ಗುಣವಾಗ್ತದೆ. ವೀಕ್ಷಕರೇ, ಎದ್ದೇಳಿ. ಇದು ಬಹಳ ಆಕಸ್ಮಿಕವಾದಂಥ ಕಾಯಿಲೆ ಗುಣ ಮಾಡುವಂಥ ಸುಟ್ಟ ಕಾಯಿಲೆ ಔಷಧಿ. ತಾವು ನಮ್ಮ ವಿಳಾಸವನ್ನು ಬರೆದಿಟ್ಕೊಂಡಿರಿ. ಗಾಯ ಒಣಗುವ ಮೊದಲು ನಮ್ಮನ್ನು ಸಂಪರ್ಕಿಸಿ. ಯಾಕೆಂದರೆ ಗಾಯ ಒಣಗಿದ ಮೇಲೆ ಸಂಪರ್ಕಿಸಿದರೆ ಕೇವಲ 35 ಭಾಗ ಮಾತ್ರ ಗುಣ ಮಾಡ್ಬೋದು. ಗಾಯ ಹಸಿಯಾಗಿರುವಾಗಲೇ ಸಂಪರ್ಕಿಸಿದರೆ ಇದನ್ನು ಸಂಪೂರ್ಣವಾಗಿ ಗುಣ ಮಾಡುವುದು. ಚರ್ಮ ಮೊದಲಿನಂತೆಯೇ ಬರ್ತದೆ. ಮುಂದೆ ಮೂಳೆಯ ರೋಗಗಳು. ಮೂಳೆ, ಅಸ್ಥಿ ಶಿಥಿಲ ಆಗ್ಬೋದು. ರಿಕೆಟ್ಸ್ ಅಂತ ಮಕ್ಕಳಲ್ಲಿ ಒಂದು ಕಾಯಿಲೆ ಬರ್ತದೆ, ಮೃದ್ವಸ್ಥಿ ಅಂತ ಬರ್ತದೆ. ಅಥವಾ ಮೂಳೆ ಶಿಥಿಲತೆಯಿಂದ ಮೂಳೆ ಮುರಿದು ಹೋಗ್ಬೋದು, ಅಥವಾ ಮೂಳೆಯ ಕ್ಯಾನ್ಸರ್ ಬರ್ಬೋದು. ಇತ್ಯಾದಿ ರೋಗಗಳಿಗೂ ಕೂಡ ವನಮೂಲಿಕೆಯಲ್ಲಿ ಔಷಧಿ ಇದೆ. ಮತ್ತು ಮಂಡಿ ನೋವಾಗ್ಬೋದು, ಜಾಯಿಂಟ್ ಪೇಯ್ನ್ ಅಂತ ನೀವೇನು ಹೇಳ್ತೀರ, ಸಂಧಿವಾತಗಳಾಗ್ಬೋದು, ಆಮವಾತ ಆಗ್ಬೋದು, ಆ ಜಾಗ ಊದಿರ್ಬೋದು. ಅದಕ್ಕೆ ಕೆಮಿಕಲ್ ಔಷಧಿನಲ್ಲಿ ಪರಿಹಾರ ಇಲ್ಲ. ತಾವು ಸಮಯವನ್ನು ವ್ಯರ್ಥ ಮಾಡಬೇಡಿ. ನಮ್ಮ ವನಮೂಲಿಕೆ ಔಷಧಿಯನ್ನು ತಾವು ಉಪಯೋಗಿಸ್ಕೊಂಡು ಗುಣ ಮಾಡ್ಕೋಬೋದು. ಎಷ್ಟೇ ವಯಸ್ಸಾದರೂ ಮೂಳೆ ಸವಿಬೇಕು ಅಂತ ಇಲ್ಲ, ಶಿಥಿಲತೆ ಅಂತ ಆಗಬೇಕಂತಿಲ್ಲ. ಎಷ್ಟೋ ಶಸ್ತ್ರಚಿಕಿತ್ಸೆಗೆ ಶಿಫಾರಸ್ಸಾದಂಥವರು ಕೂಡ ಗುಣಮುಖರಾಗಿದ್ದಾರೆ. ಅದಕ್ಕೋಸ್ಕರ ಇದು ನಮ್ಮನ್ನು ನಂಬುವಂಥ ಪದ್ಧತಿಯಲ್ಲ. ಭಾರತೀಯ ಔಷಧಿ ಈ ವಿದ್ಯೆಯಲ್ಲಿ ಏನಿದೆ, ನೀವು ಔಷಧಿಯನ್ನು ನಂಬದೇ ಹೋದರೂ ಒಪ್ಪದೇ ಹೋದರೂ ನೀವು ಔಷಧಿಯನ್ನು ಚಿಕಿತ್ಸೆಯನ್ನು ಪಡ್ಕೊಂಡ್ರೂ ಸಾಕು, ಅದು ಗುಣ ಮಾಡುತ್ತೆ. ಎಷ್ಟೋ ಜನ ವೈದ್ಯರು ಹೇಳ್ತಾರೆ ನಂಬಿಕೆ ಬೇಕು ಅಂತ. ನಾವೊಬ್ಬರೇ ಹೇಳೋದು ನಂಬಿಕೆ ಇಲ್ಲದೇ ಔಷಧಿ ತಗೊಳ್ಳಿ, ಅದು ಕೂಡ ಗುಣ ಮಾಡುತ್ತೆ. ಆದ್ದರಿಂದ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟವನ್ನು ಯಾವತ್ತೂ ಕೂಡ ಸಂಪರ್ಕಿಸ್ಬೋದು. 24 ಗಂಟೆ 365 ದಿವಸಗಳಲ್ಲಿ ತಾವು ಸಂಪರ್ಕ ಮಾಡ್ಬೋದು. ಬರುವಾಗ ತಾವು ದೂರವಾಣಿ ಮಾಡದೆ ಬರಬಾರ್ದು. ಈ ದಿವಸದ ತಮ್ಮ ದೂರವಾಣಿ ಸಂಖ್ಯೆ 080 2271 8352. ತಮಗೆಲ್ಲರಿಗೂ ಶುಭ ಕೋರ್ತಾ ಶುಭಾಶೀರ್ವಾದಗಳೊಂದಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೆ.